ಮಾಜಿ ಮಂತ್ರಿ ಸೀನಿಯರ್ ಕಟ್ಟ ಅಂದರೆ ನಾನು ಟ್ರೀಟ್ಮೆಂಟ್ ಕೊಡಲ್ಲ ಹೀಗೆ ಜವಾಬ್ದಾರಿಯಿಂದ ನುಣುಚಿಕೊಳ್ತಾ ಇರೋರು ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು. ಅದು ಯಾಕಪ್ಪ ಅಂತೀರಾ? ಮಾಜಿ ಸಚಿವ ಹಾಲಪ್ಪ ಪ್ರಕರಣದಲ್ಲಿ ಹೈಕೋರ್ಟ್ನಿಂದ ಛೀಮಾರಿ ಹಾಕಿಸಿಕೊಂಡಿದ್ದೇ ಇದಕ್ಕೆ ಕಾರಣ. ಹಾಗಾಗಿ ಸಾಮಾನ್ಯ ಕಾಯಿಲೆಗೆ ಇದೀಗ ಆಸ್ಪತ್ರೆಗೆ ಸೇರಿರತಕ್ಕಂಥ ವಿಚಾರಣಾಧೀನ ಕೈದಿ ಕಟ್ಟಾಗೆ ಚಿಕಿತ್ಸೆ ಕೊಡೋದಕ್ಕೆ ವೈದ್ಯರು ಸುತಾರಾಮ್ ಒಪ್ತಾ ಇಲ್ಲ. ಇದೆಲ್ಲದಕ್ಕೂ ಚಿಕಿತ್ಸೆ ಆಗ್ತಾನೆ ಇರ್ತದೆ. ಬಿ ಪಿಗೂ ಆಗ್ತಾಯಿದೆ, ಶುಗರ್ಗೂ ನಡೀತಾ ಇದೆ, ಆಮೇಲೆ ಅವರು ರ್ಯಾಡಿಕ್ಯುಲರ್ ಸ್ಪಾಂಡಿಲೈಟಿಸ್ ಅಂತ ಹೇಳಿದರೆ ಅದಕ್ಕೂ ನಡೀತಾ ಇದೆ. ಗಂಭೀರ ಸ್ವರೂಪ ಅಂತೇನು ಹೇಳೋಕ್ಕಾಗೋದೇ. ಪೇನ್ ಈಸ್ ಸಫರಿಂಗ್ ಫ್ರಮ್ ಪೇನ್, ದಟ್ ಮಚ್ ಐ ಥಿಂಕ್. ಎಸ್, ಇವೆಲ್ಲ ಸಾಮಾನ್ಯವಾಗಿ ಬರೋ ಕಾಯಿಲೆಗಳೇ. ಬಿ ಪಿ, ಶುಗರ್, ಕತ್ತು ನೋವು ಜೊತೆಗೆ ಮಾನಸಿಕ ಖಿನ್ನತೆ. ಇಂಥ ಕಾಯಿಲೆಗಳಿಗೆಲ್ಲ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲ್ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡೆಯೋದು ಬಿಟ್ಟು ನಮ್ಮ ಆಸ್ಪತ್ರೆಗೆ ಬರುವ ಅವಶ್ಯಕತೆ ಇಲ್ಲ ಅನ್ನೋದು ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರ ಉವಾಚ. ವಿಕ್ಟೋರಿಯಾ ಶತಮಾನೋತ್ಸವ ಕಟ್ಟಡದ ವಿವಿಐಪಿಗಳಿಗೆ ಒದಗಿಸೋ 5ನೇ ನಂಬರ್ ಕೊಠಡಿಯಲ್ಲಿ ನಿದ್ರೆ ಮಾತ್ರೆಗಳನ್ನು ನುಂಗಿಯೇ ನಿದ್ರೆಗೆ ಜಾರುತ್ತಿರುವ ಕಟ್ಟಾಗೆ ಇದು ನುಂಗಲಾರದ ತುತ್ತಾಗಿದೆ. ಇನ್ನು ಹಳೆ ಡಾಕ್ಟರ್ ಬರೆದುಕೊಟ್ಟಿರೋ ಬಿಪಿ ಮತ್ತು ಶುಗರ್ ಮಾತ್ರೆಗಳನ್ನೇ ಪ್ರಸ್ತುತ ಕೊಡುತ್ತಿರೋ ವೈದ್ಯರು ಕಟ್ಟ ಬಿಪಿ, ಶುಗರ್ ನಾರ್ಮಲ್ ಅನ್ನೋ ಮಾಹಿತಿಯನ್ನ ಮೆಡಿಕಲ್ ವಿಭಾಗದಿಂದ ಅಧೀಕ್ಷಕರಿಗೆ ರವಾನಿಸಿದ್ದಾರೆ. ಜೊತೆಗೆ 1 ವಾರದಲ್ಲಿ ಬೇರೆ ದಾರಿ ನೋಡಿಕೊಳ್ಳಿ ಅನ್ನೋ ಗುಟ್ಟನ್ನು ಕೂಡ ಕಟ್ಟ ಅಂಡ್ ಗ್ಯಾಂಗ್ಗೆ ಹೇಳಿದ್ರಂತೆ. ವಿಕ್ಟೋರಿಯಾ ವೈದ್ಯರು ಹೀಗೆ ಅಳುಕು ವ್ಯಕ್ತಪಡಿಸಲು ಕಾರಣ ಏನಪ್ಪಾ ಅಂದ್ರೆ, ಮಾಜಿ ಮಂತ್ರಿ ಹಾಲಪ್ಪನ ಪ್ರಕರಣ. ಅತ್ಯಾಚಾರ ಆರೋಪದ ಹಿನ್ನೆಲೆಯಲ್ಲಿ ಜೈಲಿಗೆ ಹೋಗಿ ಮಾರನೇ ದಿನವೇ ಹಾಲಪ್ಪ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ರು. ಅಲ್ಲದೆ ಸಣ್ಣ ಪುಟ್ಟ ಕಾಯಿಲೆಗೆ ಬೇಲ್ ಸಿಗುವ ತನಕ ಅಲ್ಲೇ ಕಾಲ ತಳ್ಳಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಹೈಕೋರ್ಟ್ ಆಸ್ಪತ್ರೆಯ ಈಗಿನ ಅಧೀಕ್ಷಕ ತಿಲಕ್ಗೆ ಛೀಮಾರಿ ಹಾಕಿತ್ತು. ಹಿಂದಿನ ಚಾಟಿ ಏಟಿನಿಂದ ಇದೀಗ ಎಚ್ಚರಗೊಂಡಿರುವ ವಿಕ್ಟೋರಿಯಾ ವೈದ್ಯರು ಕಟ್ಟಾಗೆ ಚಿಕಿತ್ಸೆ ನೀಡುವ ಜವಾಬ್ದಾರಿಯಿಂದ ನುಣುಚಿಕೊಳ್ತಿದ್ದಾರೆ. ಅಲ್ಲದೆ ಹಾಲಪ್ಪನ ಬೆನ್ನಿಗೆ ನಿಂತು ಚಿಕಿತ್ಸೆ ಕೊಟ್ಟು ಕೋರ್ಟಿಂದ ಛೀಮಾರಿ ಹಾಕಿಸಿಕೊಂಡಿದ್ದ ಡಾಕ್ಟರ್ ತಿಲಕ್ ಕೂಡ ಮುಂದಿನ 2 ತಿಂಗಳಲ್ಲಿ ನಿವೃತ್ತಿಯಾಗ್ತಿದ್ದಾರೆ. ಹಾಗಾಗಿ ಯಾರೂ ಕೂಡ ಚಿಕಿತ್ಸೆ ಹೊಣೆ ಹೊತ್ತುಕೊಳ್ಳಲು ಮುಂದಾಗುತ್ತಿಲ್ಲ. ನ್ಯಾಯಾಂಗ ಬಂಧನದಲ್ಲಿದ್ದರೂ ಚಿಕಿತ್ಸೆ ಸೋಗಿನಲ್ಲಿ ಜೈಲಿನಿಂದ ಹೊರಗಡೆ ಇರುವ ಕಟ್ಟ ಮತ್ತು ಅವರ ಖ್ಯಾತ ವಕೀಲರ ತಂಡ ಹಳೆ ತಂತ್ರಗಾರಿಕೆಗೆ ಇದೀಗ ಹೊಸ ಸೂತ್ರ ಒಸೆಯಬೇಕಾಗಿರೋದು ಅನಿವಾರ್ಯವಾಗಿದೆ. ಮಂಜುನಾಥ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.